English news. Now the news in detail. Mr. J.R. Lobo, the MLA of Mangalore South constituency, said improving the basic infrastructure in Mangaluru and transforming it into a major port city of the country is my main aim at a press meet held at Eden Club on Saturday. Addressing a press meet at the Eden Club, Mr. Lobo said, "From over a year I have been working to make Mangalore a full-fledged port city, and I will continue this work till the end of my tenure. There are 5 areas of development that we have to concentrate upon if this has to become a reality. They are development of old port, development of fisheries, improving the basic infrastructure of the city, developing tourism, and development of IT and industries in the city." ಮಂಗಳೂರು ನಗರವನ್ನು ಬಂದರು ನಗರವನ್ನಾಗಿ ಮಾರ್ಪಡಿಸಬೇಕಾದ್ರೆ ಮುಖ್ಯವಾಗಿ 5 ಕ್ಷೇತ್ರಗಳನ್ನು ನಾವು ಆಯ್ದುಕೊಳ್ಬೇಕಾಗಿದೆ. ಒಂದು, ನಮ್ಮ ಹಳೆ ಬಂದರಿನ ಮೂಲಭೂತ ಸೌಕರ್ಯಗಳೆಲ್ಲ ಅಭಿವೃದ್ಧಿ. 2, ಮೀನುಗಾರಿಕಾ ಕ್ಷೇತ್ರದಲ್ಲಿ ಗಣನೀಯವಾದ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. 3ನೇದು, ನಮ್ಮ ನಗರದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. 4ನೇದು, ಪ್ರವಾಸೋದ್ಯಮದ ಅಭಿವೃದ್ಧಿ. 5ನೇದು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. ಕಳೆದ ವಾರದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ನಗರಾಭಿವೃದ್ಧಿ ಸಚಿವರು, ಉಡುಪಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಉನ್ನತ ಮಟ್ಟದ ಸಭೆಯನ್ನು ನಡೆಸಲಾಗಿತ್ತು. ಆ ಸಭೆಯಲ್ಲಿ ಸನ್ಮಾನ್ಯ ಮೇಯರ್ ಅವರು, ನಾನು, ಜಿಲ್ಲೆಯ ಉಸ್ತುವಾರಿ ಸಚಿವರು, ಮೀನುಗಾರಿಕಾ ಸಚಿವರು ಎಲ್ಲರೂ ಕೂಡ ಹಾಜರಿದ್ದರು. ಈ ಸಭೆಯಲ್ಲಿ ಮಂಗಳೂರು ನಗರವನ್ನು ಬಂದರು ನಗರವನ್ನಾಗಿ ಅಭಿವೃದ್ಧಿ ಮಾಡುವ ಕುರಿತು ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬಹುದು ಎಂಬ ಬಗ್ಗೆ ರಾಜ್ಯದ ಸಲಹೆಗಳನ್ನು ಕೂಡ ಪಡೆಯುವಂತಹ ಒಂದು ತೀರ್ಮಾನವನ್ನು ಮಾಡಲಾಗಿದೆ. ಮೀನುಗಾರಿಕಾ ಕ್ಷೇತ್ರದಲ್ಲಿ ಕಳೆದ 1 ವರ್ಷದಲ್ಲಿ ಹಲವು ಯೋಜನೆಗಳನ್ನು ಈಗಾಗಲೇ ರೂಪಿಸಿಕೊಂಡಿದ್ದೀವಿ. ಒಂದು, ಮುಂದೆ ನಾನು ಕೊಟ್ಟಿರುವಂತಹ ವಿವರವನ್ನೆಲ್ಲ ಒದಗಿಸಿದ್ದೀನಿ. ಮೀನುಗಾರಿಕಾ ಬಂದರಿನ ಧಕ್ಕೆಯ 3ನೇ ಹಂತದ ವಿಸ್ತರಣೆಗೆ 60 ಕೋಟಿ ರೂಪಾಯಿಯನ್ನು ಸರ್ಕಾರ ಮಂಜೂರು ಮಾಡಿದೆ. ಸುಲ್ತಾನ್ ಬತ್ತೇರಿಯಲ್ಲಿ ಹೊಸ ಮೀನುಗಾರಿಕಾ ಜೆಟ್ಟಿಯನ್ನು ನಿರ್ಮಾಣ ಮಾಡಲಿಕ್ಕೆ 5 ಕೋಟಿಯನ್ನು ಮಂಜೂರು ಮಾಡಿದೆ. ಲಕ್ಷದ್ವೀಪ ಸಮೂಹ ಸಂಸ್ಥೆಗಳಿಗೆ ನಮ್ಮ ಹಳೆ ಬಂದರಿನಿಂದ ಸರಕನ್ನು ಕಳಿಸಲಿಕ್ಕೆ ಅದಕ್ಕೊಂದು ಹೊಸದಾಗಿ ಜೆಟ್ಟಿಯನ್ನು ನಿರ್ಮಾಣ ಮಾಡಲಿಕ್ಕೆ 40 ಕೋಟಿಯ ಯೋಜನೆ ಮಂಜೂರಾಗಿದೆ. ಇದಲ್ಲದೆ ಕೆಲವು 2 ತಿಂಗಳ ಮೊದಲು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ನಾವು ಏರ್ಪಡಿಸಿದ್ದೆವು. ನಮ್ಮ ಮಂಗಳೂರಿನ ಎಲ್ಲ ಮೀನುಗಾರಿಕಾ ಮುಖಂಡರನ್ನು ಆ ದಿವಸ ನಾವು ಕರೆದಿದ್ದೆವು. ಮುಖ್ಯಮಂತ್ರಿಯವರು ವಿವರಗೊಂಡು ಸುಮಾರು 1 ಗಂಟೆ ಕಾಲ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿ ಇದನ್ನು ಮುಂದೆ ಕೊಂಡೊಯ್ಯಲಿಕ್ಕೆ ಬಂದರು ಮತ್ತು ಮೀನುಗಾರಿಕಾ ಈ ಉಭಯ ಸಚಿವರುಗಳ ಜಂಟಿ ಸಭೆಯನ್ನು ಕರೆಸಿ ಹಲವು ಯೋಜನೆಗಳನ್ನು ಮುಂದೆ ಕೊಂಡೊಯ್ಯಬೇಕು ಅಂತ ನಿರ್ದೇಶನವನ್ನು ಅವರು ಆ ದಿವಸ ಕೊಟ್ಟಿದ್ದರು. ಅದರಂತೆ ಕಳೆದ ವಾರದಲ್ಲಿ ಒಂದು ನಾವು ಬೆಂಗಳೂರಿನಲ್ಲಿ ಮೀನುಗಾರಿಕಾ ಹಾಗೂ ಬಂದರಿನ ಈ ಉಭಯ ಸಚಿವರ ಜಂಟಿ ಸಭೆಯನ್ನು ಕೂಡ ಏರ್ಪಡಿಸಿದೆ. ಆ ಸಭೆಯಲ್ಲಿ ನಮ್ಮ ನಗರಾಭಿವೃದ್ಧಿ ಸಚಿವರು ಕೂಡ ಹಾಜರಿದ್ದರು ಮತ್ತು ಉಸ್ತುವಾರಿ ಸಚಿವರು ಕೂಡ ಆ ಸಭೆಯಲ್ಲಿ ಹಾಜರಿದ್ದರು. ನಾವು ಶಾಸಕರು ಕೂಡ ಹಾಜರಿದ್ದರು. ಇದರಲ್ಲಿ ನಾವು ತೀರ್ಮಾನ ಮಾಡಿಕೊಂಡಿದ್ದೀವಿ, ನಮ್ಮ ಅಳಿವೆ ಬಾಗಿಲಿನಿಂದ ಸುಲ್ತಾನ್ ಬತ್ತೇರಿವರೆಗೆ ನಮ್ಮ ಗುರುಪುರ ನದಿ ಏನಿದೆ ಹೊಳೆ, ಅದರಲ್ಲಿ ನಿರಂತರವಾಗಿ ಹೂಳ ನಿಲ್ಲಿಸುವಂತಹ ಒಂದು ಸುದೀರ್ಘವಾದ ಯೋಜನೆಯನ್ನು ನಾವು ಹಾಕಿಕೊಳ್ಳಬೇಕಾಗಿದೆ. ಮೀನುಗಾರಿಕೆಗೋಸ್ಕರ 4ನೇ ಧಕ್ಕೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊಸ ಜಾಗವನ್ನು ಮತ್ತು ಹೊಸ
ಸರ್ವೆ ಮಾಡಲಿಕ್ಕೆ ಅನುದಾನವನ್ನು ಕಂಡುಹಿಡಿದು ಅದರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಂತ ತೀರ್ಮಾನಿಸಿದ್ದೀವಿ. ಹಾಗೆ ಅಕ್ಕಿಯನ್ನು ನವೀಕರಣ ಮಾಡಲಿಕ್ಕೆ ತೀರ್ಮಾನಿಸಿದ್ದೀವಿ. ಈಗಿನ ಮೀನು ಹರಾಜು ಜೊತೆ ಚಾವಣಿಯನ್ನು ಒದಗಿಸಿ ಅದಕ್ಕೆ ಅಲ್ಲಿಯ ಹೈಜೀನ್ ಕಂಡೀಷನ್ ಅನ್ನು ಇಂಪ್ರೂವ್ ಮಾಡಿ ಯಾರಲ್ಲಿ ಬರ್ತಾರೆ ಅದನ್ನು ಕೂಡ ಒಂದು ನೋಡ್ಲಿಕ್ಕೂ ಕೂಡ ಒಳ್ಳೆಯದಾಗುವ ರೀತಿಯಲ್ಲಿ ಮಾಡಬೇಕಂತ ಪ್ರಯತ್ನ ಮಾಡಿ ಚಿಂತನೆ ಮಾಡಿದ್ದೀವಿ. ಒಣ ನೀರಿನ ಪ್ರದೇಶಕ್ಕೆ ಅಲ್ಲಿ ಕೂಡ ಛಾವಣಿಯನ್ನು ಅದನ್ನು ಕೂಡ ವಿಸ್ತರಣೆ ಮಾಡಲಿಕ್ಕೆ ಇದ್ದೀವಿ. ಮತ್ತು ಬಂದರಿಂದ ಹೊರಗೆ ಮತ್ತೆ ಹೊರಗೆ ಹೋಗಲಿಕ್ಕೆ ಪರ್ಯಾಯ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಂತ ಕೂಡ ಚಿಂತನೆ ಮಾಡಿದ್ದೀವಿ. Cheetah Yajna Shetty, the first Indian to bag the prestigious award, Most Valuable 2014, Jean Kuné, the inspector from United States of Martial Arts Hall of Fame 2014, expressed his desire to start a class in Mangaluru and briefed about the stages of success with a PowerPoint presentation at the Press Club Patrika Bhavan in Mangaluru. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. 18 February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator
and casualty are 24-hour services. In all, we have 32 super specialty services including chest and allergy, de-addiction and counseling, dialysis and mammography. The National Students Union of India, Dakshina Kannada, had organized a felicitation program for MLC Mr. Ivan D'Souza at St. Aloysius College Auditorium on Saturday, July 12, in the presence of prominent personalities. National Students Union of India Dakshina Kannada unit had organized a felicitation program for MLC Mr. Ivan D'Souza at St. Aloysius College Auditorium on Saturday, July 20, in the presence of prominent personalities. District in charge Minister Mr. V. Ramannath Rai inaugurated the program by lighting the traditional lamp along with other dignitaries. Later, MLC Ivan D'Souza was felicitated by Rai on the occasion. Later, Mr. Ramannath Rai addressed the gathering. ಅದನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ದೃಢ ನಿಶ್ಚಯ ಮಾಡಿಕೊಳ್ಳೋದಂತ ಒಬ್ಬ ನಾಯಕ ನಾವು ಹಿಡ್ಕೊಳ್ಳೋದಕ್ಕೆ ಕೆಲವು ಸಾರಿ ಐವತ್ತಿಸೋದಕ್ಕೆ ಒಂದು ಶಿಷ್ಯ ಯಾಕೆಂದ್ರೆ ಐವತ್ತಿಸೋದು ಒಂದು ಕ್ರಿಯಾಶೀಲವಾಗಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಕ್ರಿಯಾಶೀಲವಾಗಿರ್ತಾರೆ. ಅವರು ಎದುರು ನಿಂತ್ಕೊಂಡು ಆ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಅದೇ ಕೆಲವರಲ್ಲಿ ಅದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಜನರು ಮಾತಾಡ್ತಕ್ಕಂಥದ್ದು. ಬಹುಶಃ ನಾವು ಒಂದು ಮಾತನ್ನು ಹೇಳಬೇಕು ಅಂತಂದ್ರೆ, ಮನುಷ್ಯ ಹುಟ್ಟಿದ ನಂತರ ನಾವು ಕ್ರಿಯಾಶೀಲವಾಗಿ ನಿಂತ್ಕೊಂಡು ಸಮಾಜದಲ್ಲಿ ಗುರುತಿಸುವ ವ್ಯಕ್ತಿಯಾಗಿ ಬೆಳೆಯಬೇಕು ಅನ್ನೋ ಬಯಕೆ ಪ್ರತಿಯೊಬ್ಬ ಯುವಕರಿದ್ದಾಗ ಖಂಡಿತವಾಗಿ ಸಮಾಜದಲ್ಲಿ ಕೂಡ ಹೆಚ್ಚಿನ ಬದಲಾವಣೆ ಮತ್ತು ವೈಯಕ್ತಿಕವಾದ ನಾಯಕತ್ವ ಬೆಳೆಯುವುದು ಕೂಡ ಇದೆ ಅಂತ ನಾವು. A team of doctors at Indiana Hospital and Institute, Mangalore, gave a new lease of life to a 30-day-old child weighing 3 kgs by performing a rare heart surgery first time in Mangalore, said Dr. Yusuf Kumble, MD, addressing a press meet at Indiana Hospital. Addressing a press meet, Dr. Yusuf Kumble said, team of doctors Dr. M.M. Chetananand, consultant cardiac anesthesiologist Dr. Anand Keti, senior consultant cardiothorax and vascular surgeon, performed these complex corrections of the heart defect on 1st of July 2014. Baby had to put on bypass machine, stop the heart, and the blood from the lungs was routed to left side of the heart. The operation took about 3 hours. It was an Herculean task to perform this complex operation, as it was being done for the first time in Mangalore. Now the baby's pink has gained 200 grams of weight and ready to be discharged from the hospital. The surgery could be done at IHHI as the hospital is well equipped with 3-level neonatal intensive care unit and pediatric intensive care unit, which are very essential for the pre-operative and post-operative stabilization and care of this kind of patients. And the doctors are well trained, are of report. This is the first time this sort of 3 kg weight baby, newborn baby, underwent a major heart surgery, and it is done by Dr. Anand and team, Dr. Chetna, supported by Dr. Sudhir and Dr. Ali Kumble. So it is a primary heart problem. One in hundreds of heart disease you may get like that. If you take 100 heart disease or 200 heart disease, you will get 1 heart disease. And my last 12 years of my manual cardiac experience, all the patients, ಅವರು ಈ ಥರ ಪ್ರಾಬ್ಲಮ್ ಇದ್ದವ್ರು ಎಲ್ಲ ನಾವು ಬ್ಯಾಂಗ್ಳೂರೇ ಕಲ್ತಿದ್ವಿ. ಮಂಗಳೂರಲ್ಲಿ ಯಾರಿಗೆ ಮಾಡಲಿಲ್ಲ ಸ್ವಲ್ಪ. ನಾನು ಫಸ್ಟ್ ಇರುವಾಗ, ಯುನಿವರ್ಸಿಟಿ ಇರುವಾಗ, ಪಾಲಿಟೆಕ್ನಿಕ್ ಇರುವಾಗ ಈ ಥರ ಡಯಾಗ್ನೋಸ್ ಮಾಡುವಾಗ ಪ್ರೆಸೆಂಟ್ ಇರಲಿಲ್ಲ ಅವಾಗ. ಅದಕ್ಕೆ ನಾವು ಮ್ಯಾಂಗ್ಳೂರಿಗೆ ಕಲ್ತು. ಈಗ ಫಸ್ಟ್ ಟೈಮ್ ವಿ ಆರ್ ಏಬಲ್ ಟು ಡೂ ದಿಸ್ ಟೈಪ್ ಆಫ್ ಸರ್ಜರಿ ಟು ಮ್ಯಾನ್ಯೂಲ್. And this is called TAPD,
disease is called, anomaly is called CAPD. That is the medical terminology. What is exactly happening is, for normal human beings, the all blood which is oxygenated blood, it gets oxygen from the lungs and it comes to the left side of the heart. Here, nothing is coming to the left side of the heart. Everything is coming to the right side of the heart. And that is the anomaly. That is how in digital or I think the plan will be able to explain. ಇಂಪಾರ್ಟೆಂಟ್ ಮತ್ತೆ ಒಂದು ತಿಂಗಳಿಂದ ಕಡಿಮೆ ಇರೋ ಸೊ ಎರಡು ನನ್ನ ICU ಬರೋದು ಕ್ರೈಟೀರಿಯಾ. ಮತ್ತೆ ಈ ಮಗುವಿಗೆ ಸಿವಿಯಾರಿಟಿ ಆಫ್ ಡಿಸೀಸ್ ಅಂತ ತಗೊಂಡ್ರೆ ಫಸ್ಟ್ ನ್ಯೂ ಬಾರ್ನ್ ಏನಾಯ್ತದೆ ಅಂದ್ರೆ ರಿಪೋರ್ಟ್ 28 days. ಸೊ ನನ್ನ ICUಗೆ ನಾನು ಸ್ಪೆಷಾಲಿಟಿ ನ್ಯೂರಾಲಜಿಸ್ಟ್. ಆಕ್ಚುಲಿ ನಾನು MD ಸ್ಪೆಷಾಲಿಸ್ಟ್ ನವಜಾತ ಶಿಶು ತಜ್ಞ ಅಂದ್ರೆ ಅದು ಸಪ್ರೇಟ್ ಸ್ಪೆಷಾಲಿಟಿ. ಇವಾಗ ಹೇಗೆ ಕಾರ್ಡಿಯಾಲಜಿ ನ್ಯೂರಾಲಜಿ ಅಂತ ಹೇಳ್ತಾರೆ ಅದೇ ತರ ನವಜಾತ ಶಿಶು ಅನ್ನೋದು ತಜ್ಞ ಅನ್ನೋದು ಸಬ್ ಸ್ಪೆಷಾಲಿಟಿ. ಸೊ ಫಸ್ಟ್ ಒಂದು ತಿಂಗಳ ತರ ಮಕ್ಕಳಿಗೆಲ್ಲ ನಾನು ಇಂಡಿಯಾ ಹಾಸ್ಪಿಟಲ್ ಕೆಲವು 2 ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ದೇ ಆದ ಒಂದು ಲೆವೆಲ್ 3 NICU ಅಂತ ಹೇಳ್ತೀವಿ. ಲೆವೆಲ್ 3 NICU ಅಂತ ಹೇಳಿದಾಗ ಸೊ ವಾಟ್ ಆರ್ ದ ಬೇಸಿಕ್ ನೀಡ್ಸ್ ಅಂತ ತಗೊಂಡ್ರೆ ಮಗುಗೆ ಬೇಕಾದ ಎಲ್ಲಾ ತರ ರಿಕ್ವೈರ್ಮೆಂಟ್. ಇವಾಗ ಮಗು ಲೆಸ್ ದೆನ್ 1 kg ಆಗಿರ್ಬೋದು, ಇಲ್ಲ 3 kg ಆಗಿದ್ರೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಇಲ್ಲಾಂದ್ರೆ ಹುಟ್ಟಿದಾಗ ಬೇರೆ ಸರ್ಜರೀಸ್ ಬೇಕಾಗ್ಬೋದು. ಎಲ್ಲರಿಗೂ ನಾನು ಅವರಿಗೆ ಫೆಸಿಲಿಟೀಸ್ ಕೊಡ್ಬೇಕು. ನಮ್ಮ ಲೆವೆಲ್ 3 NICU ಅಂತ ಹೇಳಿದ್ರೆ ಬರೀ ಪ್ರೀಮೇಚೂರ್ ಬೇಬಿ ಅಲ್ಲ, ಬಿಗ್ ಬೇಬಿ, ಇವಾಗ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಒಳಗೆ ಕರ್ಡಿಂಗ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಲಂಗ್ಸ್ ಪ್ರಾಬ್ಲಮ್ ಇರ್ಬೋದು, ವೆಂಟಿಲೇಷನ್ ಅಂದ್ರೆ ಮಿಷಿನ್ ಆಕ್ಸಿಜನ್ ಕೊಡೋದು, ಮಿಷಿನ್ ಅವರಿಗೆ ರೆಸ್ಪಿರೇಟರಿ ಸಪೋರ್ಟ್ ಕೊಡೋದು, ವೆಂಟಿಲೇಟರ್ ಟ್ರೀಟ್ಮೆಂಟ್ ಕೊಡ್ಬೇಕಂತಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ತುಂಬಾ ದಿನ ನಾವು ಅದಕ್ಕೆ ಮಗುವಿಗೆ ನ್ಯೂಟ್ರಿಷನ್ ಕೊಡ್ಬೇಕಾಗಿರ್ಬೋದು. ಸೊ ಏನೇ ಪ್ರಾಬ್ಲಮ್ ಬರುತ್ತೋ ಫಸ್ಟ್ 1 month ಎಲ್ಲಾ ತರ ಫೆಸಿಲಿಟೀಸ್ ಇದೆ ನಮ್ಮ ICU ಒಳಗೆ. ಬೇಕಾಗ್ತದೆ ನಮ್ಗೆ ಬೇಕಾದ ಎಕ್ವಿಪ್ಮೆಂಟ್ಸ್ ಅಂದ್ರೆ ಸೊ ನಮ್ಮಲ್ಲಿ 3 ವೆಂಟಿಲೇಟರ್ಸ್ ಇದೆ. ಫುಲ್ ಟೈಮ್ ವರ್ಕ್ ಮಾಡ್ತೀನಿ ನ್ಯೂರಾಲಜಿಸ್ಟ್ ಅಂತ ಹೇಳಿದ್ರೆ ಫುಲ್ ಟೈಮ್. ಯಾವತ್ತು ನ್ಯೂ ಬಾರ್ನ್ ಅನ್ನೋದು ವೆರಿ 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 ಟೆಂಡರ್ ಮಗು, ಯಾವ ಟೈಮ್ ಯಾಕ್ಷನ್ದಲ್ಲಿ ಏನ್ ಬೇಕು. ಸೊ ಈ ಮೊದಲನೇ 1 ತಿಂಗಳೊಳಗೆ ಆ ಸೂಕ್ಷ್ಮ ಮಗುಗೆ ಕಂಟಿನ್ಯೂಸ್ ಕೇರ್ ಬೇಕಾಗುತ್ತೆ. ಸೊ ಬೆಳಗ್ಗೆ ಒಂದ್ಸತಿ ಬರೋದು, ಸಂಜೆ ಒಂದ್ಸತಿ ಬರೋದು, ಅಡಲ್ಟ್ ತರ ನೋಡ್ಲಿಕ್ಕಾಗುತ್ತೆ, ಕಂಟಿನ್ಯೂಸ್ ಕೇರ್ ಬೇಕಾಗುತ್ತೆ. ಬರೀ ಎಕ್ವಿಪ್ಮೆಂಟ್ ನೋಡ್ತಾ ಇರೋದಾಗಲ್ಲ, ಬರೀ ಮಾನಿಟರ್ಸ್ ನೋಡ್ತಾ ಇರೋದಾಗಲ್ಲ, ಮಗುನ ಸೂಕ್ಷ್ಮವಾಗಿ ನೋಡ್ಬೇಕಾಗುತ್ತೆ, ಗಮನಿಸಬೇಕಾಗುತ್ತೆ ಯಾವ ತರ ಪ್ರಾಬ್ಲಮ್ ಆಗುತ್ತೆ. ಸೊ ಈ ತರ ಫೆಸಿಲಿಟೀಸ್ ಕೊಡ್ಲಿಕ್ಕೆ ಪ್ರಾಬ್ಲಿ ಕಂಟಿನ್ಯೂಸ್ ಇಂಟೆನ್ಸಿವ್ ಕೇರ್ ಮಾನಿಟರಿಂಗ್ ಬೇಕಾಗುತ್ತೆ. ಅದಕ್ಕೋಸ್ಕರ ಸರ್ಜರಿ ಮಾಡಲಿಕ್ಕೆ ಎಲ್ಲ ಫೆಸಿಲಿಟೀಸ್ ಇದ್ದಿದ್ದ ಕಾರಣ expertise. Hi, this is Nisha Kothari and you are watching Social Time in this news. Mr. Prasad, now you are all right. ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯ ಬಗ್ಗೆ ಕೇಳಿಲ್ಲ? ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯಾ? 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್. ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ, ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. For exclusive bookings, contact Property Deal Marketing and Project Management Company, first floor, Netravati Complex, Red Building, near Garodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ATM ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ, ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology
200-bedded hospital established in 2004, specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which flows virus and bacteria. SSIOT, with the expertise of 38 years of Dr. Shantaram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. No party is complete without chicken. The only rich food with complete nutrition. Sweet nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. On August 20th and 21st, the wild card entry round of the second stage will be held at Mysore of London Yashagana Capitation 2014. Said Mr. Ganesh N. Bhatt, Operation Director, addressing a press meet at the Press Club Patrika Bowl in Mangalore. And 15, 16, 17, 18, 4 ದಿನ ಮಂಗಳೂರು ಪುರಭವನದಲ್ಲಿ ಈ ಆಡಿಷನ್ಸ್ ನಡೆಯುತ್ತದೆ. ಟೋಟಲ್ 26 ತಂಡಗಳಿಗೂ ಆಡಿಷನ್ ತೆಗೆದುಕೊಂಡಿದ್ದೇನೆ. ಅದರಲ್ಲಿ 10 ಮಹಿಳಾ ತಂಡಗಳು, 16 ಹವ್ಯಾಸಿ ತಂಡಗಳು. ಈ ಆಡಿಷನ್ ಅಲ್ಲಿ ನಾವು ಸಿಲೆಕ್ಟ್ ಮಾಡುವಂತಹ ತಂಡಗಳು 12ರಿಂದ 13 ತಂಡಗಳನ್ನು ನಾವು ಸಿಲೆಕ್ಟ್ ಮಾಡುವುದಲ್ಲಿದ್ದೇವೆ. ಅಂತಹ ತಂಡಗಳನ್ನು ಸಿಲೆಕ್ಟ್ ಮಾಡಿ ಈ ಕಾಂಪಿಟಿಷನ್ಗೆ ಅವರನ್ನು ಎಲಿಜಿಬಿಲಿಟಿ ಮಾಡ್ತೇವೆ. ಒಂದು. ಇನ್ನೊಂದು, ಈ ಆಡಿಷನ್ಸ್ ಅಲ್ಲಿ ಪಾಲ್ಗೊಳ್ಳುವಂತಹ ತಂಡಗಳಿಗೆ ಎಲ್ಲಾ ರೀತಿಯಾದಂತಹ ಪರಿಕರಗಳು ಅಂದ್ರೆ ವೇಷಭೂಷಣಗಳಿರ್ಬೋದು, ಹಿಮ್ಮೇಳ ಸಾಮಗ್ರಿ ಎಲ್ಲವನ್ನು ನಾವೇ ಒದಗಿಸ್ತೇವೆ. ಪ್ಲಸ್ ಅವರಿಗೆ ಬಂದದಕ್ಕೆ ಸಂಭಾವನೆ ಅಂತೇಳಿ 15,000 ರೂಪಾಯಿಗಳನ್ನು ನಾವೇ ಕೊಡ್ತೇವೆ, ಗೌರವಧನ ಅಂತೇಳಿ. ಇದು ಲಾಸ್ಟ್ ನವೆಂಬರ್ ಅಲ್ಲಿ ಕೂಡ ನಾವು ಇದನ್ನೇ ಘೋಷಿಸಿದ್ದು. ಈಗ ಕೂಡ ಇದನ್ನೇ ಹೇಳ್ತಾ ಇದ್ದೇವೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲ. ಯಾಕೆಂದ್ರೆ ಯಕ್ಷಗಾನ ವಲಯದಲ್ಲಿ ಬೇರೆಯವರೆಲ್ಲ ಈ ಬಗ್ಗೆ ತಿಳುವಳಿಕೆ ಇಲ್ಲದವರು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿ ಉಡುಪಿನಲ್ಲೆಲ್ಲ ಹೇಳಿದ್ದಾರೆ, ಇವರು ಬಹುಮಾನದ ಮೊತ್ತವನ್ನು ಕಡಿಮೆ ಮಾಡಿದ್ದಾರೆ ಅಂತ. ಯಾವುದೇ ದುರುದ್ದೇಶವಾಗಿ ಯಾವುದೇ ಚೇಂಜಸ್ ನಮ್ಮ ಇದರಲ್ಲಿ ಇಲ್ಲ, ಈ ಕಾಂಪಿಟಿಷನ್ ವಲಯದಲ್ಲಿ. ಹಾಗೆ ಕಾಂಪಿಟಿಷನ್ ನೆರಮೈನಲ್ಲಿ ಆಗುವುದಕ್ಕೆ 25,000 ರೂಪಾಯಿಗಳ ಬಹುಮಾನವನ್ನು ನಾವು ಕೊಡ್ತೇವೆ. ಫಾರ್ಚ್ಯೂನ್ಸ್ ಎಲ್ಲ ನಾವೇ ಪ್ರೊವೈಡ್ ಮಾಡಿ 25,000 ಪೇಮೆಂಟ್ ಅನ್ನು ನಾವು ಮಾಡ್ತೇವೆ. ಗೌರವ ಮಂಗಳೂರಲ್ಲಿ ನಡೆಯುವಂತಹ 7 ದಿನಗಳ ಕಾರ್ಯಕ್ರಮ. ಈಗ ನಾಳೆ ದಿನ 4 ದಿನದ ಆಡಿಷನ್ಸ್ ಗೆ 1 ದಿನದಲ್ಲಿ 7 ತಂಡಗಳು ಭಾಗವಹಿಸ್ತಾ ಇದೆ. 1 ಗಂಟೆಯ ಶೋಗಳು. ಅವರ ನಿರ್ಧಾರವನ್ನು ಆಯ್ಕೆ ಮಾಡುವುದಕ್ಕೆ 1 ಗಂಟೆಯ ಟೈಮ್ ಸಮಯಾವಕಾಶವನ್ನು ನಾವು ಮಾಡಿದ್ದೇವೆ. ಹಾಗೆ 1 ದಿನದಲ್ಲಿ 7 ತಂಡಗಳು, 4 ದಿನದಲ್ಲಿ 26 ತಂಡಗಳ ಸ್ಪರ್ಧೆ ನಡೆಯುತ್ತದೆ. ಸ್ಪರ್ಧೆ ಅಂತ ಹೇಳಿದ್ರೆ ಅವರ ಆಡಿಷನ್ಸ್, ಅವರ ಎಲಿಜಿಬಿಲಿಟಿ ಟೆಸ್ಟ್ ಮಾಡಿದ್ರು. ಜಡ್ಜಸ್ಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ವಿಭಾಗದಿಂದ ಸೀನಿಯಾರಿಟಿ ಇರುವಂತಹ ಜಡ್ಜಸ್ಗಳನ್ನು ಇಟ್ಟುಕೊಂಡು ತಂಡಗಳನ್ನು ಆಯ್ಕೆ ಮಾಡ್ತಾ ಇದ್ದೇವೆ. 15, 16, 17, 18 ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 7 ಗಂಟೆಯವರೆಗೆ ಈ ಸ್ಪರ್ಧೆಗಳು ನಿರಂತರವಾಗಿ 1 ಗಂಟೆ ನಡೆದು 4 ಗಂಟೆಯ ಗ್ಯಾಪ್ ಅದು. ಹಾಗೆ ಉಡುಪಿಯ ಬಡಗಿನ ತಂಡಗಳಿಗೂ ಹಾಗೆ 17 ಬಡಗಿನ ತಂಡಗಳಿದೆ. ಬಡಗಿನಲ್ಲಿ 2 ಟೋಟಲ್ 40 ತಂಡಗಳಲ್ಲಿ 3 ತಂಡಗಳು ಮಾತ್ರ ಅವರದ್ದಾದಂತಹ ವೈಯಕ್ತಿಕ ಇದರಿಂದಾಗಿ ನಾಮಿನೇಷನ್ ಹಿಂಪಡೆದಿದ್ದಾರೆ, ವಿಡ್ರಾ ಮಾಡಿದ್ದಾರೆ. ಉಳಿದಂತಹ ಎಲ್ಲಾ ತಂಡಗಳು 17 ತಂಡಗಳು ಬಡಗಿನಲ್ಲಿ ಈಗ ನಾಮಿನೇಷನ್ ಇದೆ, ಹವ್ಯಾಸಿಗಳು ಮತ್ತೆ ಮಹಿಳೆಯರು. ಉಡುಪಿಯಲ್ಲಿ 21, 22, 23 3 ದಿನಗಳ ಕಾಲ PPC ಹಾಲ್ನಲ್ಲಿ ಇದೇ ತರ ಆಡಿಷನ್ ಕುಟಿಸಿನಲ್ಲಿ ಹೇಗೆ ನಡೀತದೋ ಅದೇ ರೀತಿ ಬಡಗುತಿನಲ್ಲಿ ಕೂಡ ನಡೀತದೆ. 3 ದಿನಗಳ ಆಡಿಷನ್ ಅಲ್ಲಿ ಕೂಡ ಪೇಮೆಂಟ್ ಎಲ್ಲ ಸೇಮ್, ಇಲ್ಲಿ ಏನ್ ಮಾಡಿದ್ದೇವೋ ಅದೇ ರೀತಿಯಾದಂತಹ ಪೇಮೆಂಟ್. That's all for now. We'll be back with more news on the same channel at the same time. Till then, from all of us, bye.